write my covenant on your heart. ನಿನ್ನ ಹೃದಯದ ಮೇಲೆ, ನಿನ್ನ ಹೃದಯ ಎಂಬ ಹಲಗೆಗಳ ಮೇಲೆ ನನ್ನ ಪ್ರೀತಿ ಎಂಬ ಕಟ್ಟಳೆಗಳನ್ನ I will write them on your heart. ಇದ್ರ ಮೇಲೆ ಬರೀತೀನಿ ಅಂತಾರೆ. ಹೊಸ ಹೃದಯ, ಹೊಸ ಚೈತನ್ಯ, ಹೊಸ ಆತ್ಮ ನಮ್ಮ ಕೊಡ್ತೀನಿ ಅಂತಾರೆ. ಮೀನುಗಳ ಬಲೆಗಳ ಹಾಕಿದ ಮೇಲೆ ಮೀನು ರಾಶಿ 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 ಆಗಿ 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 ಕೊನೆಗೆ ಬಲೆನೆ ಕಟ್ಟ 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 ಎಳೆಯಕ್ಕೆ ಹೋಗ್ತಾರೆ. ಕಟ್ಟ 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 ಬಲೆನೆ ಹರಿಯೋ ಸ್ಥಿತಿಗೆ ಬಂದ್ಬಿಡ್ತು. ಗಾಡ್ ಪುಟ್ ಹಿಸ್ ಹ್ಯಾಂಡ್, ಅದನ್ನ ಎಳಿತಾರೆ. ಯಾಕೆ ಅಲ್ಲಿವರೆಗೆ ಯಾಕೆ ಮೀನು ಸಿಕ್ಕಿಲ್ಲ ಕಿರಣ್? ಅಲ್ಲಿವರೆಗೂ ಮೀನು ಸಿಕ್ಕಿಲ್ಲ, ಮೀನು ಇತ್ತು. ಅದೇ ಸಮುದ್ರ, ಅದೇ ದೋಣಿ, ಅದೇ ಸನ್ನಿವೇಶ, ಅದೇ ಮೀನುಗಳು ಒಳಗೆ ಆಟ ಆಡ್ಕೊಂಡಿದೆ. ನೀವು ಹೋಗ್ಬೇಕಾದ್ರೆ ಎಲ್ಲ ದೂರ ಹೋಗ್ತಿತ್ತು. ಯಾವಾಗ ಏಸು ಹೋದ, ಏಸಪ್ಪ ಒಳಗೆ ಬಂದ್ಬಿಡ್ಲ, ಮೀನೊಳಗೆ ಎಲ್ಲ ಒಳಗೆ ಬಂದ್ಬಿಡ್ತು ನೋಡಿ. ಬಂಗಡೆ, ಅಂಜಲ್ಲು, ಭೂತಾಯಿ ಎಲ್ಲ ಮೀನುಗಳು ಒಳಗೆ. ಅಲ್ಲೋ ಅಂಕಲ್ ಬಂದ್ವಿ, ಒಳಗೆ ಬಂದ್ವಿ. ಯಾಕೆ? ದ ಕ್ರಿಯೇಟರ್ ಆಫ್ ದ ಫಿಶ್, ದ ಕ್ರಿಯೇಟರ್ ಆಫ್ ದ ಸೀ, ದ ಕ್ರಿಯೇಟರ್ ಆಫ್ ದ ಎಂಟೈರ್ ಯೂನಿವರ್ಸ್ ಆಸ್ ಮೂವಿಂಗ್ ಆನ್ ದ ಸರ್ಫೇಸ್ ಆಫ್ ದ ಸೀ. ಆಗ ಸಮುದ್ರ ಹೆಂಗ ಮಾಡುತ್ತೆ? ಏಸಪ್ಪ ಹಂಗದ್ರ ಮೇಲೆ ಹೋಗ್ಬೇಕಾದ್ರೆ ಸಮುದ್ರ ಡ್ಯಾನ್ಸ್ ಆಡಿರುತ್ತೆ, ಡ್ಯಾನ್ಸ್ ಆಡಿರುತ್ತೆ. ನಮ್ಮಪ್ಪ ಬಂದ್ರು, ನಮ್ಮಪ್ಪ ಬಂದ್ರು, ನಾವು ಒಳಗೋಗೋಣ, ಒಳಗೋಗೋಣ. ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. 11:28 ದೇವ್ ನನ್ನ ಜೊತೆ ಹೋಗು ನನ್ನ ಪಾದಕ್ಕೆ, ವಾಕ್ಯ ಓದು. ಆವಾಗ ವಾಕ್ಯ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ದ ಟಿಯರ್ಸ್ ಆರ್ ಸ್ಟಾರ್ಟ್ ಫ್ಲೋಯಿಂಗ್ ಫ್ರಮ್ ಮೈ ಐಸ್. ಕಣ್ಣು ಶೆಡಲ್ ನನ್ನ ಕಣ್ಣಿನ ನೀರು ಸುರಿಯೋಕ್ಕೆ ಸ್ಟಾರ್ಟ್ ಮಾಡ್ತು. ಇಂಥ ಒಬ್ಬರು ದೇವರಿದ್ದಾರ. ಅವರ ಶಿಲ್ಬೆ, ಅವರ ಮರಣ, ಅವರ ಪ್ರೀತಿ, ಅವರ ತ್ಯಾಗ, ಅವರ ಜನರಾಸಿಟಿ, ಅವರ ಪವರು, ಓಮ್ನಿಶಿಯಂಟ್, ಓಮ್ನಿಪೊಟೆಂಟ್ ಆಗಿರತಕ್ಕ ಈ ಸಾರ್ವಭೌಮನಾದ ದೇವರು ಇಷ್ಟು ಸಾಧಾರಣವಾಗಿ ಈ ಜಗತ್ತಿಗೆ ಬಂದು ಒಂದು ಮಣ್ಣಿನ ಮುದ್ದೆಯಾಗಿರತಕ್ಕಂಥ ನಮ್ಮನ್ನು ಹಿಡಿದು, ನಮ್ಮನ್ನು ಕರೆದು, ನಮಗೆ ನಮ್ಮ ಹಣೆ ಮೇಲೆ ಅವರ ಹೆಸರನ್ನು ಹಾಕಿ, ನಮ್ಮ ತಲೆ ಮೇಲೆ ಅವರ ರಕ್ತವನ್ನು ಹಾಕಿ, ನಮ್ಮ ಹೃದಯದೊಳಗೆ ಅವರ ದೇವಾಲಯ ತಂದು, ನಮ್ಮ ಜೀವನದಲ್ಲಿ ಇದುವರೆಗೆ ಕಾಣದೇ ಇರತಕ್ಕಂಥ ಆಶೀರ್ವಾದವನ್ನು ತಂದು, ನಾವು ಕಂಡು ಕೇಳಿ ಇರದೇ ಇರತಕ್ಕಂಥ ಒಂದು ದೈವಿಕ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದಾರಂದ್ರೆ ಅದು ಸಾಧಾರಣವಾದ ಕಾರ್ಯ ಅಲ್ಲ.